ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೋಳೂರು ಸುವರ್ಣ ಚಾನಲ್. ಇವತ್ತು ನಾವು ಜರ್ಮನಿಯಿಂದ ಸ್ವಿಟ್ಜರ್ಲ್ಯಾಂಡ್ನತ್ತ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೇವೆ. ಸುಂದರವಾದ ಪರ್ವತಗಳು, ಹಂಚಿನ ಬಾಗಿದ ಮನೆಗಳು, ಪುಟ್ಟ ಪುಟ್ಟ ಕೆರೆಗಳು, ನಯನ ಮನೋಹರವಾದ ವ್ಯೂ, ಬಯಲು ಪ್ರದೇಶದಲ್ಲಿ ಮೇಯುತ್ತಿರುವಂತಹ ಸುಂದರವಾದ ದೊಡ್ಡ ದೊಡ್ಡ ಜಾತಿಯ ದನಗಳು, ಅವುಗಳ ಕೊರಳಲ್ಲಿ ಒಂದು ಘಂಟಾನಾದ ಕೇಳಲು ಬಹಳ ಸುಮಧುರ, ಅಷ್ಟೇ ಅಲ್ಲ ನೋಡಲು ಬಹಳ ಆಕರ್ಷಣೀಯ. ನೋಡ್ತಾ ಇರಿ, ನಾವು ಹೋಗ್ತಾ ಇರುವುದು ಈಗ ಸ್ವಿಟ್ಜರ್ಲ್ಯಾಂಡ್ನ ಹತ್ರ. ಈಗ ನಾವು ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಬಾರ್ಡರ್ನಲ್ಲಿದ್ದೇವೆ. ಬಾರ್ಡರ್ನಲ್ಲಿ ನಿಂತು ಆ ಸುಂದರವಾದ ವ್ಯೂವನ್ನು ವೀಕ್ಷಿಸುತ್ತಿದ್ದೇವೆ. ಬಹಳ ನಯನ ಮನೋಹರವಾದ, ಸುಂದರವಾದ, ಮೋಹಕವಾದ ಈ ವಾತಾವರಣವನ್ನು ನೋಡಲು ಬಹಳ ಖುಷಿ ಎನಿಸುತ್ತದೆ. ಮುಂದೆ ನಾವು ಮೊದಲೇ ಬುಕ್ ಮಾಡಿದಂತಹ ಹಾಲಿಡೇ ಹೋಮಿನತ್ತ ನಮ್ಮ ಪ್ರಯಾಣವನ್ನು ಬೆಳೆಸಿದೆವು. ಅಲ್ಲಿ 3 ರಾತ್ರಿಗಳ ಮನೆಯನ್ನು ಬುಕ್ ಮಾಡಿದ್ದೆವು. ಈ ಹಾಲಿಡೇ ಹೋಮನ್ನು ನಾವು ಏರ್ಬಿಎನ್ಬಿಯಲ್ಲಿ ಬುಕ್ ಮಾಡಿದಂತಹದ್ದು. ಬಹಳ ಸುಂದರವಾದ ಮನೆಯಾಗಿತ್ತು. ಮಿತ್ರರೇ, ಇಲ್ಲಿ ನೋಡಿ, ನಾವು ಉಳ್ಕೊಳ್ಳಿರುವ ಮನೆಯ ಹೊರಗಿನಿಂದ ಕಾಣುವಂಥ ದೃಶ್ಯವನ್ನೊಮ್ಮೆ ನೋಡಿ ಅಂತೆ. ಸ್ವಿಟ್ಜರ್ಲ್ಯಾಂಡನ್ನು ಅದಕ್ಕೆ ಹೇಳೋದು ಭೂಮಿಯಲ್ಲಿರುವ ಸ್ವರ್ಗ ಎಂದು. ನಾನು 1980ಯಲ್ಲಿ ಕಾಶ್ಮೀರಕ್ಕೆ ಹೋದಾಗ ನನಗೆ ಈ ರೀತಿಯ ಸೀನರಿಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಆಗ ನಾನು ನನ್ನ ಅಮ್ಮನೊಟ್ಟಿಗೆ ಹೋಗಿದಾಗ ನಾನು ಸಣ್ಣವಳಾಗಿದ್ದೆ. ಇವತ್ತು ಈ ಒಂದು ಸೀನಿಕ್ ಬ್ಯೂಟಿಯನ್ನು ಕವರ್ ಮಾಡುವಂತಹ ಭಾಗ್ಯ ನನಗೆ ಬಂದಿದೆ. ಇದು ನಮ್ಮ ಇಲ್ಲಿಯ ಒಂದು ಬೆಡ್ರೂಮ್ನಿಂದ ಹೊರಗೆ ಕಾಣುವಂತಹ ದೃಶ್ಯ. ಈ ಮನೆಯು ಬಹಳ ಸುಂದರವಾಗಿದೆ. ರಾತ್ರಿಯ ವಿಶ್ರಾಂತಿಯ ಬಳಿಕ ಮರುದಿನ ಬೆಳಿಗ್ಗೆ ಸೆಂಟ್ರಲ್ ಸ್ವಿಟ್ಜರ್ಲ್ಯಾಂಡಿನ ಅತಿ ಎತ್ತರದ ಪರ್ವತವಾದ ಮೌಂಟ್ ಟಿಟಲಿಸ್ನತ್ತ ನಮ್ಮ ಪ್ರಯಾಣವನ್ನು ಆರಂಭಿಸಿದೆವು. ಜಗತ್ತಿನ ಎತ್ತರವಾದ ಹಾಗೂ ಅಲ್ಲಿಗೆ ಹೋಗಲು ಅತ್ಯುತ್ತಮ ಸೌಲಭ್ಯವನ್ನು ಹೊಂದಿರುವ ಸುಮಾರು 3239 ಮೀಟರ್ ಎತ್ತರ, ಅಂದರೆ 10,627 ಫೀಟ್ ಸಮುದ್ರ ಮಟ್ಟಕ್ಕಿಂತ ಮೇಲಿರುವ ಪರ್ವತದ ಮೋಹಕ ದೃಶ್ಯವನ್ನು ಕಣ್ತುಂಬಿಸಲು ಹೊರಟಿರುವ ನಮಗೆ ರಸ್ತೆ ತುಂಬ ಹಿಮಗಳ ರಾಶಿ, ಅದರೊಂದಿಗೆ ಎದುರಿನಲ್ಲಿ ಕಾಣುವ ಹಿಮಚ್ಛಾದಿತ ಬೆಟ್ಟಗಳು ನೋಡಲು ದೊರಕಿದವು. ಅದರಲ್ಲೂ ಅಂದು ಹೈವೇ ಕ್ಲೋಸ್ ಇದ್ದ ಕಾರಣ ಒಳ ರಸ್ತೆಯಲ್ಲಿ ಚಲಿಸಿದ ನಮಗೆ ಅನೇಕ ನಯನ ಮನೋಹರ ದೃಶ್ಯಗಳು ನೋಡಲು ದೊರಕಿದವು. ರಸ್ತೆ ತುಂಬಿದ ಹಿಮದ ರಾಶಿಯನ್ನು ಅತಿ ವೇಗವಾಗಿ ಕ್ಲಿಯರ್ ಮಾಡುವ ವ್ಯವಸ್ಥೆ ಬಹಳ ಖುಷಿ ಎನಿಸಿತು. ಹನಿ ಹನಿ ಮಳೆ ಇದ್ದರೂ ನಡುವೆ ಬಿಸಿಲು, ವಾತಾವರಣ ಬಹಳ ಚೆನ್ನಾಗಿತ್ತು. ಸ್ವಿಟ್ಜರ್ಲ್ಯಾಂಡನ್ನು 3 ರಾಷ್ಟ್ರಗಳ ಮೂಲಕವೂ ಪ್ರವೇಶಿಸಬಹುದು. ಇತ್ತ ಜರ್ಮನಿ, ಅತ್ತ ಇಟಲಿ ಹಾಗೂ ಫ್ರಾನ್ಸ್ ಮೂಲಕ. ಹಾಗಾಗಿ ಇಲ್ಲಿ 3 ಭಾಷೆಗಳನ್ನು ಮಾತನಾಡುವ ಅವಕಾಶವಿದೆ. ಅಂದರೆ ಫ್ರೆಂಚ್, ಜರ್ಮನ್ ಹಾಗೂ ಇಟಾಲಿಯನ್. ಇವರಿಗೆ ಅವರದೇ ಆದ ಸ್ವಂತ ಭಾಷೆ ಇಲ್ಲ. ಇಲ್ಲಿಯ ಕರೆನ್ಸಿ ಸ್ವಿಸ್ ಫ್ರಾಂಕ್. ಸ್ವಿಟ್ಜರ್ಲ್ಯಾಂಡ್
ಯುರೋಪಿನ ದೇಶಗಳಿಗೆ ಹೋಲಿಸಿದರೆ ಬಹಳ ದುಬಾರಿಯಾದ ದೇಶ ಎಂದೇ ಹೇಳಬಹುದು. ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ನಾವು ಮೌಂಟ್ ವಿಟಲೆಸ್ನ ತಪ್ಪಲನ್ನು ತಲುಪಿದೆವು. ನಮಸ್ತೆ ವೀಕ್ಷಕರೇ, ಇಲ್ಲಿ ನೋಡಿ ನಾವಿವಾಗ ಮೌಂಟ್ ಮಿತ್ರರೇ, ಇಲ್ಲಿ ನೋಡಿ ಇದೇ ಕೇಬಲ್ ಕಾರ್. ಇದು ನಮ್ಮನ್ನು ಪರ್ವತದ ಫಸ್ಟ್ ಲೆವೆಲ್ ಅಂದರೆ ಸ್ಕೀಯಿಂಗ್ ಸ್ಪಾಟ್ ಮತ್ತು ಅದರ ನೆಕ್ಸ್ಟ್ ಲೆವೆಲ್ಗೆ ಕೊಂಡು ಹೋಗುತ್ತದೆ. ಅದರ ನಂತರ ನಾವು ಗೊಂಡೋಲದಲ್ಲಿ, ಹಾಗಾಗಿ ನಾವು ಟಿಕೆಟನ್ನು ಪಡೆದುಕೊಂಡು ಮುಂದಕ್ಕೆ ಈ ಕೇಬಲ್ ಕಾರಲ್ಲಿ ಕುಳಿತುಕೊಂಡೆವು. ಕೇಬಲ್ ಕಾರ್ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುವಾಗ ಹಿಮದಿಂದ ತುಂಬಿದ ಪರ್ವತ ಬಿಳಿಯ ಸೀರೆಯನ್ನುಟ್ಟು ಬೆಡಗಿನಿಂದ ಮಲಗಿದಂತೆ ಕಾಣುತ್ತಿತ್ತು. ಬಹಳ ಸುಂದರವಾದ ಆಕರ್ಷಣೀಯವಾದ ಈ ದೃಶ್ಯ ನೋಡಲು ನಯನ ಮನೋಹರವಾಗಿತ್ತು. ನಾವೀಗ ಮೌಂಟ್ ವಿಟಲೆಸ್ನ ಗ್ಲೇಷಿಯರ್ ಕೇವ್ನ ಒಳಗಡೆ ಇದ್ದೇವೆ. ಬಹಳ ಚಳಿಯಾಗಿ ಉಂಟು. ಹಿಮದೊಂದಿಗೆ ಮಕ್ಕಳ ಆಟ ನೋಡಲು ಬಲು ಚೆಂದ. ಗ್ಲೇಷಿಯರ್ ಕೇವ್ನಲ್ಲಿ ಸುತ್ತಾಡಿದ ಬಳಿಕ ಪರ್ವತದ ತುತ್ತ ತುದಿಗೆ ಮುಟ್ಟಿದೆವು. ಅಲ್ಲಿ ನಮ್ಮ ಹಿಂದಿ ಚಿತ್ರದ ನಾಯಕ ಶಾರುಖ್ ಖಾನ್ ಹಾಗೂ ನಾಯಕಿ ಕಾಜಲ್ ರವರ ಕಟ್ಔಟ್ ಹಾಕಿದ್ದಾರೆ. ಇಲ್ಲಿ ನಾನು ಒಂದು ಫೋಟೋ ಕ್ಲಿಕ್ಕಿಸಿದೆ. ದಿಲ್ವಾಲಾ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರೀಕರಣ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಬಳಿಕ ಇಂಡಿಯನ್ ಟೂರಿಸ್ಟ್ಗಳ ಸಂಖ್ಯೆ ಇಲ್ಲಿಗೆ ಅತ್ಯಧಿಕವಾಗಿದೆಯಂತೆ. ನಾವು ಹೋದಾಗಲೂ 50% ಇಂಡಿಯನ್ ಟೂರಿಸ್ಟ್ಗಳೇ ಇಲ್ಲಿದ್ದರು. ವೀಕ್ಷಕರೇ, ಎಂಥ ಒಂದು ರಮಣೀಯವಾದ ದೃಶ್ಯ ನೋಡಿ. ನಾವೀಗ ಮೌಂಟ್ ವಿಟಲೆಸ್ನ ಟಾಪ್ಗೆ ಬಂದಿದ್ದೇವೆ. ಇದಕ್ಕೆ ಸಮಿಟ್ ಅಂತಲೂ ಹೇಳ್ತಾರೆ. ಬಹಳ ಸುಂದರವಾದ ಒಂದು ದೃಶ್ಯ. ಒಮ್ಮೆ ನೋಡಿ ಕಣ್ತುಂಬಿ ಬಹಳ ಖುಷಿ ಆಗ್ತದೆ ನನಗೆ. ಬಹಳ ಚಳಿ ಸಹ ಉಂಟು, ಬಟ್ ಖುಷಿಯ ಎದುರು ಈ ಚಳಿ ಏನಲ್ಲ ಅಂತ ಕಾಣಿಸ್ತದೆ. ಮಕ್ಕಳು ದೊಡ್ಡವರು ಎನ್ನದೆ ಎಲ್ಲರೂ ಹಿಮದೊಂದಿಗೆ ಆಟವಾಡುತ್ತಿದ್ದರು. ಕೆಲವರು ಅಲ್ಲಿ ಇಲ್ಲಿ ಜಾರಿ ಬೀಳುತ್ತಿದ್ದರು. ಎಲ್ಲವನ್ನು ನೋಡಲು ಕಣ್ಣಿಗೆ ಬಹಳ ಅಂದ. ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ, ವರ್ಲ್ಡ್ ಈಸ್ ಅ ಸ್ಮಾಲ್ ಪ್ಲೇಸ್, ಅಂದರೆ ಜಗತ್ತೆನ್ನುವುದು ಬಹಳ ಚಿಕ್ಕದು. ಇದಕ್ಕೆ ಸಾಕ್ಷಿಯಾಗಿ ನಮಗೆ ಅಲ್ಲಿ ಮಂಗಳೂರಿನ ದಂಪತಿಗಳು ನಾವು ಮಾತನಾಡೋ ತುಳು ನೋಡಿ ನಿಖುಲು ಊರುದಕುಲ ಎಂದು ಕೇಳಿ ನಮ್ಮೊಂದಿಗೆ ಬಹಳ ಆತ್ಮೀಯರಾದರು. ವಿಟಲೆಸ್ನ ವ್ಯೂ ಪಾಯಿಂಟ್ಗೆ ಬಂದಿದ್ದೇವೆ ವೀಕ್ಷಕರೇ. ಇಲ್ಲಿ ನೋಡಿ, ಇದರಲ್ಲಿ ನಾವು ಪನೋರಮ್ ವ್ಯೂ ಅನ್ನು ಕಾಣಬಹುದು. ಕಷ್ಟಪಟ್ಟು ಈ ಒಂದು ವಿಟಲೆಸ್ ಮೌಂಟೇನ್ ಅನ್ನು ಹತ್ತಿಕೊಂಡು ಬಂದು ಸಾಕಾಯ್ತು. ಬಟ್ ವೆರಿ ಬ್ಯೂಟಿಫುಲ್ ವ್ಯೂ, ರಿಯಲಿ ಜನ್ಮ ಸಾರ್ಥಕ ಆಯ್ತು ಅಂತ ಕಾಣಿಸ್ತದೆ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಸ್ಪಾಟ್. ಐಸ್ ಲೇಯರ್ನ ಆಚೆ ಅನೇಕ ಆಕ್ಟಿವಿಟಿ ಇತ್ತು. ಅದರಲ್ಲಿ ಐಸ್ ಸ್ಕೈ ಫ್ಲೈಯರು ಒಂದು. ಇದರಲ್ಲಿ ಓಪನ್ ಆಗಿ ಕುಳಿತು ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದಿತ್ತು. ಈಗ ನಮಗೆ ಲೇಟ್ ಆಯಿತು, ಅದರಿಂದಾಗಿ ನಮಗೆ ಹೋಗಲಿಕ್ಕೆ ಆಗಲಿಲ್ಲ, ಕ್ಲೋಸ್ ಆಯಿತು. ನಾವು ಪನೋರಮ ವ್ಯೂ ಅನ್ನು ನೋಡಲಿಕ್ಕೆ ಹೋಗುವಾಗಲೇ ಸ್ವಲ್ಪ ಲೇಟ್ ಆಗಿ ಇದರಲ್ಲಿ ಕುತ್ಕೊಳ್ಳೋ ಒಂದು ಅವಕಾಶವನ್ನು ನಾವು ಕಂಡುಕೊಂಡೆವು.
ಏನು ಚೆನ್ನಾಗಿತ್ತು, ಒಂದು ಕೂತು ಹೋಗ್ತಿದ್ದೆ ಅಂತ ಮಿಸ್ ಮಾಡ್ಕೊಂಡೆವು. ಎಲ್ಲರೂ ತಮ್ಮ ಪ್ರಾಯವನ್ನು ಮರೆತು ಕುಣಿದು ಕುಪ್ಪಳಿಸುವ ದೃಶ್ಯ, ಅದರೊಂದಿಗೆ ಪ್ರಕೃತಿಯ ಅಮೋಘ ಮೋಹಕ ಚೆಲುವು ಮನಸ್ಸಿಗೆ ಅತ್ಯಂತ ಹರ್ಷವನ್ನುಂಟು ಮಾಡಿತು. ಈ ಬೆಡಗಿನ ಸುಂದರ ಪರ್ವತದ ಸವಿ ನೆನಪು ಮನಸ್ಸಿನ ಸ್ಮೃತಿಪಟಲದಲ್ಲಿ ಮುದ್ರಿಸಿಕೊಳ್ಳುತ್ತಾ ನಾವು ಹೇಗೆ ಮೇಲೆ ಗೊಂಡಾಲದಲ್ಲಿ ಹೋದೆವೋ ಹಾಗೆಯೇ ಸರತಿ ಸಾಲಿನಲ್ಲಿ ನಿಂತು ಹಿಂದಿರುಗಲು ಅಣಿಯಾದೆವು. ಗೊಂಡಾಲ ಎಂದರೆ ರಿವಾಲ್ವ್ ಆಗುವ ಕೇಬಲ್ ಕಾರ್. ಇದರ ಒಂದು ವಿಶಿಷ್ಟತೆ ಎಂದರೆ ಅದು 360 ಡಿಗ್ರಿಯ ವ್ಯೂವನ್ನು ನಾವು ನಿಂತಲ್ಲೇ ಕೊಡುವಂತಹದ್ದು. ಇದರಲ್ಲಿ ಸುಮಾರು 30ರಿಂದ 50 ಜನರು ಒಮ್ಮೆಗೆ ನಿಂತು ಪ್ರಕೃತಿಯ ಸೌಂದರ್ಯವನ್ನು ಅಲ್ಲಿಂದಲೇ ನೋಡುವ ವ್ಯವಸ್ಥೆ ಇದೆ. 5 ನಿಮಿಷದಲ್ಲಿ ಪರ್ವತದ ಸ್ಟೇಜ್ 2 ಅದು ನಮ್ಮನ್ನು ಟಿಪ್ಪಿನವರೆಗೆ ಕೊಂಡೊಯ್ಯುತ್ತದೆ ಮತ್ತು ಹಿಂದಕ್ಕೆ ಬರುವಾಗ ಅಲ್ಲಿಂದ ಸ್ಟೇಜ್ 2ವರೆಗೆ ಹಿಂದಿರುಗಿಸಿ ತರುತ್ತದೆ. ಸ್ಟೇಜ್ 2 ಸಣ್ಣ ಕೇಬಲ್ ಕಾರ್ ಒಟ್ಟು 8 ಜನರನ್ನು ಕೊಂಡೊಯ್ಯುವ ಈ ಕಾರ್ನಲ್ಲಿ ಕುಳಿತು ಹಿಂದಕ್ಕೆ ಬರುವಾಗ ಪ್ರಕೃತಿಯ ಅಮೋಘ ವಿಸ್ಮಯ ಹಾಗೂ ನಮ್ಮನ್ನು ಇಲ್ಲಿಯವರೆಗೆ ತಂದು ಸುರಕ್ಷಿತವಾಗಿ ಹಿಂದಕ್ಕೆ ಕರೆತಂದ ನಮ್ಮೆಲ್ಲರನ್ನು ಕಾಪಾಡುವ ಆ ಭಗವಂತನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಪ್ಪಲಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟನ್ನು ಕಂಡು ಬಹಳ ಖುಷಿಯಾಯಿತು. ಪಂಜಾಬಿಗಳು ನಡೆಸುವಂತಹ ಈ ರೆಸ್ಟೋರೆಂಟ್ನ ಫುಡ್ ಅಂತೂ ಬಹಳ ರುಚಿಕರವಾಗಿತ್ತು. ವಡಾಪಾವು ಮತ್ತು ಸಮೋಸದ ಟೇಸ್ಟ್ ಅಂತೂ ಸೂಪರ್ ಡಿಲಿಷಿಯಸ್ ಆಗಿತ್ತು. ಅದರೊಂದಿಗೆ ಸ್ವಿಟ್ಜರ್ಲ್ಯಾಂಡ್ನ ಫೇಮಸ್ ಫುಡ್ಡನ್ನು ಒಂದು ಟೇಸ್ಟ್ ಮಾಡಬೇಕಲ್ಲ, ಅದಕ್ಕಾಗಿ ಚೀಸ್ ಫಾಂಡೆ ಇದೊಂದು ಸ್ವಿಟ್ಜರ್ಲ್ಯಾಂಡ್ನ ಫೇಮಸ್ ಡಿಶ್. ಚೀಸ್ ಮೆಲ್ಟ್ ಮಾಡಿದಂಥದ್ದನ್ನು ಅದು ಬ್ರೆಡ್ ಕ್ಯೂಬ್ಸ್ನೊಟ್ಟಿಗೆ ತಿನ್ನೋದು, ಅದು ಒಂದು ಥರ ಬಹಳ ರುಚಿಕರವಾಗಿತ್ತೆಂದಲೇ ಹೇಳಬಹುದು. ಇನ್ನು ಸ್ವಿಟ್ಜರ್ಲ್ಯಾಂಡ್ ಚೀಸ್ ಮತ್ತು ಚಾಕ್ಲೇಟ್ಗೆ ಬಹಳ ಫೇಮಸ್. ಇಲ್ಲಿಯ ಚಾಕ್ಲೇಟ್ಗಳು ದುಬಾರಿಯಾದರೂ ಬಹಳ ರುಚಿಕರವಾಗಿರುತ್ತದೆ. ಇಲ್ಲಿಯ ಇತರ ಡಿಶಸ್ಗಳು ನಾವು ಇಂಡಿಯನ್ಸ್ಗಳಿಗೆ ನಮ್ಮ ಇಂಡಿಯಾದ ಡಿಶ್ಗಳೇ ಬಹಳ ಖುಷಿಯಾಗುವಂತಹದ್ದು. ಆದರೂ ಕೆಲವು ಡಿಶ್ಗಳನ್ನು ನಾವು ಟ್ರೈ ಮಾಡಿದೆವು. ಸ್ವಿಟ್ಜರ್ಲ್ಯಾಂಡ್ನ ಜನರು ವೈನು ಪ್ರಿಯರು. ಇಲ್ಲಿ ಅತ್ಯುತ್ತಮ ದರ್ಜೆಯ ವೈನ್ ದೊರಕುತ್ತದೆ. ಹೆಚ್ಚು ವೈನ್ ಸೇವಿಸುವ ಇವರ ಜೀವಿತಾವಧಿಯೂ ಹೆಚ್ಚು. ಇತರ ದೇಶದ ಜನರನ್ನು ಹೋಲಿಸಿದರೆ ಜಪಾನಿನ ನಂತರ ಇಲ್ಲಿಯ ಜನರು ಹೆಚ್ಚು ವರ್ಷಗಳ ಕಾಲ ಬದುಕುತ್ತಾರಂತೆ. ಇಲ್ಲಿಯ ಪ್ರಮುಖ ಫೇಮಸ್ ಸಿಟಿಗಳು ಯಾವುದು ಹೇಳಿದರೆ ಝೂರಿಕ್, ಜಿನೀವಾ ಹಾಗೂ ಲಾಸ್ರಿನ್. ಮಿತ್ರರೇ, ನಾನು ನೋಡಿದಂತಹ ಸುಮಾರು 25%ನಷ್ಟು ಸೀನಿಕ್ ಬ್ಯೂಟಿಯನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ಇದೊಂದು ಇನ್ನೊಂದು ರೀತಿಯ ಖಾದ್ಯ. ಈ ರೀತಿಯ ಪ್ರತಿಯೊಂದು ಗಂಟೆಗಳನ್ನು ನಾವು ಸ್ವಿಟ್ಜರ್ಲ್ಯಾಂಡ್ನ ದನಗಳಲ್ಲಿ ಕಾಣಬಹುದು.